ಪಶ್ಚಿಮ ಘಟ್ಟ ಮತ್ತು ಬೆಳಗಾವಿ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಸಪ್ತ ನದಿಗಳ ನಾಡು ಬೆಳಗಾವಿಯಲ್ಲಿ ಮತ್ತೆ ಪ್ರವಾಹದ ಭೀತಿ ಕೂಡ ಇರುವಂಥದ್ದು. ಬಹುತೇಕ ಮಲ್ಲಪ್ರಭಾ ಇರ್ಬೋದು, ಘಟ್ಟಪ್ರಭಾ ಇದು ಇರ್ಬೋದು. ಜೊತೆಗೆ ಕೃಷ್ಣಾ ನದಿ ಕೂಡ ಅಪಾರ ಪ್ರಮಾಣದಲ್ಲಿ ನೀರಿನ ಹರಿವು ಕೂಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ನದಿ ತೀರದಲ್ಲಿ ಏನು ಪ್ರವಾಹದ ಭೀತಿ ಕೂಡ ಇರುವಂಥದ್ದು. ಎಲ್ಲ ವಿಚಾರಗಳ ಬಗ್ಗೆ ಅಂದರೆ ಸಿದ್ಧತೆ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬೆಳಗಾವಿಯ ಜಿಲ್ಲಾಧಿಕಾರಿಗಳಾಗಿರುವಂಥ ಮೊಹಮ್ಮದ್ ರೋಷನ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಏನೇನು ಸಿದ್ಧತೆ ಮಾಡ್ಕೊಂಡಿದ್ದಾರೆ? ಮೈಲಾರಿ ಅವರೇ, ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ಸಂಜೆ ಸ್ವಲ್ಪ ನಮಗೆ ಕೊಯ್ನಾದಿಂದ ನೀರು ಬಿಡ್ತೀವಿ ಅಂತ ಹೇಳಿ ಅಲ್ಲಿನ ಜಿಲ್ಲಾಧಿಕಾರಿ ಮಹಾರಾಷ್ಟ್ರದಿಂದ ನಮಗೆ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಮುನ್ನೆಚ್ಚರಿಕೆ ವಹಿಸಿ ಆಳಮಟ್ಟದಿಂದ ನಮ್ಮ ವಾಟರ್ ರಿಸೋರ್ಸಸ್ ACS ಸಾಹೇಬರು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. 1.5 ಲಕ್ಷ ಕ್ಯೂಸೆಕ್ಸ್ ಬಿಡ್ತಾ ಇದ್ದೀವಿ. ಸೊ ಮಧ್ಯದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಬರುತ್ತೆ. ಈ ನೀರು ಹರಿದು ಹೋಗಿ ಆಳಮಟ್ಟಿನಲ್ಲಿ ಸೇರಿಕೊಂಡಿದೆ ಅಂದರೆ ಆವಾಗ ನಮ್ಮ ಜಿಲ್ಲೆನಲ್ಲಿರ್ಬೋದು, ಬಾಗಲಕೋಟಲ್ಲಿರ್ಬೋದು ಜಾಸ್ತಿ ಪ್ರಾಬ್ಲಮ್ ಆಗಲ್ಲ. ರೈತರದ್ದು ಯಾವಾಗಲೂ ಅದೇ ಬೇಡಿಕೆ ಇರುತ್ತೆ, ಆಳಮಟ್ಟದಿಂದ ಸ್ವಲ್ಪ ನೀರು ಬಿಡಿಸಿ ಅಂತ. ಸೊ ಆ ನೀರನ್ನು ನಾವು ಬಿಡ್ತಾ ಇದ್ದೀವಿ. ಈಗ ಕೊಯ್ನಾದಿಂದ ಏನು 53,000 ಕ್ಯೂಸೆಕ್ಸ್ ಬರಲಿಕ್ಕಿದೆ, ಅದು ನಮ್ಮ ಜಿಲ್ಲೆಗೆ ಬಂದು ಒಂದು 40 ಗಂಟೆನಲ್ಲಿ ರೀಚ್ ಆಗುತ್ತೆ. ಸೊ ನಮ್ಮ ಜಿಲ್ಲೆಯಲ್ಲಿ ಈಗ ರಾಜಾಪುರ ಬ್ಯಾರೇಜ್ ಹತ್ರ ಸರಿಸುಮಾರು ಒಂದು 70,000 ಕ್ಯೂಸೆಕ್ಸ್, ಅದರಲ್ಲಿ ದೂದ್ಗಂಗಾ ವೇದಗಂಗಾ ಜೋಡಿಸಿ ನೋಡಿದ್ದೀವಿ ಅಂದರೆ ಒಂದು 93,000 ಕ್ಯೂಸೆಕ್ಸ್ ನೀರು ಈಗ ನದಿನಲ್ಲಿ ಹರಿತಾ ಇದೆ. ಇದಕ್ಕೆ ಒಂದು 50,000 ಕ್ಯೂಸೆಕ್ಸ್ ಆ ಕೊಯ್ನಾದು ಜೋಡಿಸ್ಕೊಂಡಿದ್ದೀವಿ ಅಂದರೆ 1.5 ಲಕ್ಷ ಕ್ಯೂಸೆಕ್ ಆಗುತ್ತೆ. ಆದರೆ ನಮ್ಮ ಕೃಷ್ಣಾ ನದಿನಲ್ಲಿ ನಾವು ಅಲರ್ಟ್ ಸೌಂಡ್ ಮಾಡೋದು 2 ಲಕ್ಷ ಕ್ಯೂಸೆಕ್ಸ್ಗೆ ಸೌಂಡ್ ಮಾಡ್ತೀವಿ. ಆವಾಗ ಅಲರ್ಟ್ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ 2-3 ಲಕ್ಷ ಕ್ಯೂಸೆಕ್ಸ್ ಆದಾಗ ಸ್ವಲ್ಪ ತೊಂದರೆಗಳು ಉದ್ಭವ ಆಗುತ್ತದೆ. ಈ ನಿಟ್ಟಿನಲ್ಲಿ ಕೃಷ್ಣಾ ನದಿ ಇದರಲ್ಲಿ ನದಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಜಾಸ್ತಿ ಏನು ಸದ್ಯಕ್ಕೆ ಆತಂಕದ ಪರಿಸ್ಥಿತಿ ಇಲ್ಲ. ಆದರೂ ಎಲ್ಲರೂ ಎಚ್ಚರಿಕೆ ವಹಿಸಬೇಕಂತ ಹೇಳಿ ನಾನು ತಮ್ಮ ಪ್ರೇಕ್ಷಕರಿಗ ಮುಖಾಂತರ ನಾನು ಕೋರ್ಕೊಳ್ತಾ ಇದ್ದೀನಿ. ಇದಲ್ಲದೆ ಘಟಪ್ರಭಾ ನದಿ ಏನಿದೆ, ಅಲ್ಲಿ ಘಟಪ್ರಭಾ ಹಾಗೂ ಮಾರ್ಕಂಡೇಯ ನದಿಗಳನ್ನು ಜೋಡಿಸ್ಕೊಂಡು ನಾವು ಲೋಳ್ಸೂರು ಬ್ರಿಡ್ಜಲ್ಲಿ ನೋಡಿದ್ದೀವಿ ಅಂದರೆ ಹಿಡ್ಕಲ್ ಜಲಾಶಯದಿಂದ ಏನು ನೀರು ನಾವು ಬಿಡ್ತೀವಿ, ಒಟ್ಟು 43,000 ಕ್ಯೂಸೆಕ್ಸ್ ಬಿಡ್ತಾ ಇದ್ದೀವಿ. ಇದು ಗೋಕಾಕ್ ಟೌನ್ ಅಲರ್ಟ್ ನಾವು ಎಫೆಕ್ಟ್ ಆಗೋ ಪ್ರಮಾಣ ನೋಡಬೇಕಂದ್ರೆ 55,000 ಕ್ಯೂಸೆಕ್ಸ್ಗೆ ಸ್ವಲ್ಪ ಎಫೆಕ್ಟ್ ಆಗುತ್ತದೆ. ಸೊ ಅದನ್ನು ನಾವು ಅಲರ್ಟ್ ಮೇಲೆ ಇಟ್ಟಿದ್ದೀವಿ. ನಮ್ಮ ಗೋಕಾಕ್ ತಹಶೀಲ್ದಾರ್ ಅವರಿಗೆ ಹಾಗೂ AC ರವರಿಗೆ ನಾವು ಹೇಳಿದ್ದೀವಿ, ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕಂತ ಹೇಳಿ ಕಾಳಜಿ ಕೇಂದ್ರಗಳನ್ನು ಎಲ್ಲ ಕಡೆ ಸಿದ್ಧ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ದೀವಿ. ಇಡೀ ಜಿಲ್ಲೆಯಲ್ಲಿ 500 ಕಾಳಜಿ ಕೇಂದ್ರ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಬಟ್ ಈಗಿನ ಸಂದರ್ಭದಲ್ಲಿ ಬಹುಶಃ ಇದೇ ಥರ ಮಳೆ ಇನ್ನೊಂದು 2 ದಿವಸ ಬಂದಿದೆ ಅಂದರೆ ಒಂದು 30-40 ಕಾಳಜಿ ಕೇಂದ್ರಗಳ ಅವಶ್ಯಕತೆ ಬೀಳ್ಬೋದು. ಮಲ್ಲಪ್ರಭಾ ನದಿ ಇದೆ. ಮಲಪ್ರಭಾದು ಈಗ ಸದ್ಯಕ್ಕೆ ಒಂದು 14,000 ಕ್ಯೂಸೆಕ್ಸ್ ನೀರು ಹರಿತಾ ಇದೆ. ಅಲರ್ಟ್ ಬರೋದು ಒಂದು 25,000 ಕ್ಯೂಸೆಕ್ಸ್ ಮೀರಿದೆ ಅಂದರೆ ಆವಾಗ ನಾವು ಅದನ್ನು ನೋಡ್ತೀವಿ. ಆದರೂ ಈಗ ರೈತ ಬಾಂಧವರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇರುತ್ತದೆ. ನದಿ ಬದಿನಲ್ಲಿ ಯಾರ್ಯಾರ್ದು ಹೊಲಗಳು ಇರ್ತವೆ ಅವರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಸೊ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಎಲ್ಲ ಸಿಬ್ಬಂದಿಗಳು ಹೋಗಿ ಎಷ್ಟು ಪ್ರಮಾಣದ ಬೆಲೆ ಹಾನಿಯಾಗಿದೆ ಹಾಗೂ ನಮ್ಮ ಮಾಧ್ಯಮದ ಮಿತ್ರರು ನೀವಿರ್ಬೋದು ಎಲ್ಲರೂ ನಮ್ಗೆ ಏನೇನು ಮಾಹಿತಿ ಕೊಟ್ಟಿದ್ದೀರಿ ಅದರ ಪ್ರಕಾರ ನಮ್ಮ ಇಲಾಖಾ ಸಿಬ್ಬಂದಿಯವರು ಫೀಲ್ಡಿಗೆ ಹೋಗಿ ರೈತರಿಗೆ ಸ್ವಲ್ಪ ಮಾಹಿತಿಯನ್ನು ನೀಡಿ ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ ಅದರದ್ದು ಪೂರ್ತಿ ಪ್ರಮಾಣದ ರಿಪೋರ್ಟ್ ನಮಗೆ ನಾಳೆ ನಾಡಿದ್ದೊಳಗಡೆ ಸಬ್ಮಿಟ್ ಮಾಡಬೇಕಂತಲೂ ಹೇಳಿದ್ದೀನಿ. ಸರ್, ಈವರೆಗೆ ಎಷ್ಟು ಸೇತುವೆಗಳು ಮುಳುಗಡೆ ಆಗಿವೆ ಬೆಳಗಾವಿ ಜಿಲ್ಲೆಯಲ್ಲಿ? ಒಟ್ಟಾರೆ 8 ಸೇತುವೆಗಳು ಮುಳುಗಡೆ ಆಗಿದ್ದಾವೆ. ಇದು ಸ್ವಲ್ಪ ನಮಗೆ ಒಂದು ರೀತಿ ಹೇಳಬೇಕಂದ್ರೆ ಇಷ್ಟು ಮಳೆಗೆ ಅದು ವಾಡಿಕೆ ಅಷ್ಟಾಗುತ್ತೆ. ಹಿಂದಿನ ವರ್ಷ ಆಗಿರೋ ಮಳೆಯಲ್ಲಿ ಸರಿಸುಮಾರು 58 ಸೇತುವೆಗಳು ಮುಳುಗಡೆ ಆಗಿದ್ದಾವೆ. ಆದರೆ ಪ್ರತಿ ಸೇತುವೆಗೆ ಈಗ ಏನು ಮುಳುಗಡೆ ಆಗಿದ್ದಾವೆ ಪರ್ಯಾಯ ವ್ಯವಸ್ಥೆ ಇದೆ. ಸೊ ಪರ್ಯಾಯ ರೂಟ್ ಇದೆ. ಸೊ ಎಲ್ಲ ಊರುಗಳಿಗೆ ಯಾವುದೇ ಊರಿಗೂ ತೊಂದರೆ ಇಲ್ಲ. ನಾವು ಮುನ್ನೆಚ್ಚರಿಕೆ ವಹಿಸಿ ಅಲ್ಲಿ ಬ್ಯಾರಿಕೇಡಿಂಗ್ ಎಲ್ಲ ಇಟ್ಕೊಂಡು ಪೊಲೀಸ್ ಸಿಬ್ಬಂದಿ ಎಲ್ಲ ಇಟ್ಟು ಆ ಬ್ರಿಡ್ಜ್ ಯೂಸ್ ಮಾಡದಂತೆ ನಾವು ನೋಡ್ಕೊಳ್ತಾ ಇದ್ದೀವಿ. ಸರ್, ಈಗ ಗೋಕಾಕ್ನಲ್ಲಿ ಒಬ್ಬರು ಮಹಿಳೆ ಕೂಡ ಸತ್ರು, ಮನೆ ಬಿದ್ದು. ಪರಿಹಾರ ಎಷ್ಟು ಬರುತ್ತೆ ಮತ್ತು ಎಲ್ಲೆಲ್ಲಿ ಮನೆಗಳು ಬಿದ್ದಾವೆ? ದುರದೃಷ್ಟವಶಾತ್ತು ಒಬ್ಬ ಮಹಿಳೆಯದು ಡೆತ್ ಆಗಿದೆ. ಅವರು ಒಂದು ಶಿಥಿಲಾವಸ್ಥೆಯಲ್ಲಿ ಇರೋ ಮನೆಯಲ್ಲಿ ಪಾಪ ವಾಸ ಮಾಡ್ತಾಯಿದ್ರು. ಸೊ ತಹಶೀಲ್ದಾರ್ ಅವರು ಸ್ಪಾಟ್ ಪರಿಶೀಲನೆ ಮಾಡಿ ಈಗ ನಾನು ಅವರಿಗೆ ಇಮಿಡಿಯೇಟ್ಲಿ ಪರಿಹಾರ ಕೊಡಲಿಕ್ಕೆ ಹೇಳಿದ್ದೀನಿ. ಅವರು ಇವತ್ತು ನಾಳೆ ಒಳಗಡೆ ಪರಿಹಾರ ಬಿಡುಗಡೆ ಮಾಡ್ತಾರೆ. ಜೊತೆಯಲ್ಲಿ ಅವರ ಸಂಬಂಧಿಕರು ಇಬ್ಬರಿಗೆ ಸ್ವಲ್ಪ ಗಾಯ ಆಗಿದೆ, ಅವರಿಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಸಿದ್ವಿ. ಅವ್ರಿಗೂ ನಮ್ಮ SDRF ನಾಮ್ಸಲ್ಲಿ ಸ್ವಲ್ಪ ಪರಿಹಾರ ಕೊಡಲಿಕ್ಕೆ ಆಪರ್ಚುನಿಟಿ ಇದೆ. ಅಡ್ಮಿಟ್ ಆಗಿದ್ದಾರೆ ಅಂದರೆ ಅವ್ರಿಗೂ ಕೊಡಲಿಕ್ಕೆ ಹೇಳಿದ್ದೀನಿ.
SDRF ಆಗಲಿ NDRF ಆಗಲಿ ಜೊತೆಗೆ ಬೋಟ್ ವ್ಯವಸ್ಥೆ ಏನಾದರೂ ಇದೆಯಾ ಮಾಡಿದ್ದಾರೆ ಅನ್ಸುತ್ತೆ. ನಮ್ಮ ಕಡೆ 18 ಬೋಟ್ಸ್ ಇದ್ದಾವೆ. ಬೋಟ್ಸ್ದು ಈ ಸತಿ ಯಾವುದೇ ಕೊರತೆ ಇಲ್ಲ. SDRF ನಮ್ಮ ಕಡೆನೇ ಸ್ಟೇಷನ್ಡ್ ಒಂದು ಟೀಮ್ ಇರುತ್ತೆ. ಬೆಳಗಾವಿ ನಮ್ಮದು ದೊಡ್ಡ ಜಿಲ್ಲೆ, ಹಾಗೂ ಮಳೆ ಪ್ರಮಾಣ ಜಾಸ್ತಿ ನಮ್ಮ ಕಡೆ, ಪ್ರವಾಹನೂ ಆಗ್ತಾ ಇರುತ್ತೆ. ಸೊ ಅದರಿಂದ ಅದಲ್ಲದೆ ಈಗ NDRF ಟೀಮ್ ನಾವು ಯಾವಾಗ ನಮಗೆ ಬೇಕೋ 4 ತಾಸು ಒಳಗಡೆ ನಮಗೆ ಇಲ್ಲಿ ಮುಟ್ಟಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅದರಂತೆ ಸದ್ಯಕ್ಕೆ NDRF ಟೀಮ್ ಅವಶ್ಯಕತೆ ನಮಗಿಲ್ಲ. ಬೀಳುವಾಗ ಆವಾಗ ನಾವು ತಕ್ಷಣ ಅವರಿಗೆ ಆದೇಶ ಮಾಡಿಕೊಂಡು ತರಿಸ್ಕೊಳ್ತೀವಿ. ಸರ್, ಕೊನೆಯದಾಗಿ ಪ್ರತಿ ವರ್ಷ ಕೂಡ ಈ ಘಟ್ಟಪ್ರಭಾ ನದಿಯಿಂದ ಸಾಕಷ್ಟು ಸೇತುವೆಗಳು ಮುಳುಗಡೆ ಆಗ್ತವೆ, ಕೆಳ ಹಂತದ ಸೇತುವೆಗಳಿದ್ದಾವೆ. ಶಾಶ್ವತ ಆಗಿರುವಂಥ ಪರಿಹಾರ ಬೇಕು, ಅವನ್ನು ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಇರುವಂಥದ್ದು. ಪ್ರತಿ ವರ್ಷ ಕೂಡ ಎಷ್ಟೋ ಗ್ರಾಮಗಳ ನಡುಗಡ್ಡೆ ಆಗ್ತವೆ, ಸಾಕಷ್ಟು ಜನ ಪರದಾಡ್ತಾರೆ. ಅದಕ್ಕೆ ಶಾಶ್ವತ ಪರಿಹಾರ ಇಲ್ವಾ ಅಂತ. ನಾವು ಹಿಂದಿನ ವರ್ಷ ಸರಿಸುಮಾರು 11 ಕೋಟಿ ರೂಪಾಯಿದಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ಮೆಷರ್ಸ್ ಅಂತ ಹೇಳಿ ಕಂದಾಯ ಇಲಾಖೆ ಮುಖಾಂತರ ನಾವು ವರ್ಕ್ಸ್ನ ತಗೊಂಡಿದ್ದೀವಿ. ನಮ್ಮ ಕಡೆ ಏನಿದೆ ಅಂದರೆ ಪ್ರತಿ ವರ್ಷ ಬರೀ 4-5 ತಿಂಗಳೇ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ. ಮಿಕ್ಕಿದ ಟೈಮಲ್ಲಿ ಭಾರಿ ಮಳೆ ಆಗ್ತಾ ಇರುತ್ತದೆ. ಸೊ ಆ ನಿಟ್ಟಿನಲ್ಲಿ ಈ ಸತಿ ನಾವು ಸ್ವಲ್ಪ ಫಾಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಈ ಮಳೆ ಮುಗಿದ ತಕ್ಷಣ PWDಯಿಂದ ಇರ್ಬೋದು, PREDಯಿಂದ ಇರ್ಬೋದು, ಹಾಗೂ ಬೇರೆ ಬೇರೆ ಸಂಸ್ಥೆಗಳಿಂದ ಇರ್ಬೋದು, ಏಜೆನ್ಸೀಸಿಂದ ನಾವು ಸಿವಿಲ್ ವರ್ಕ್ಸ್ ತಗೊಂಡು ರಿಪೇರಿ ವರ್ಕ್ ನಾವು ಮುಗಿಸ್ಕೊಳ್ತೀವಿ. ಅಟ್ಲೀಸ್ಟ್ ಈ ಮಳೆ ಮುಗಿದ ತಕ್ಷಣ ಶುರು ಮಾಡ್ಕೊಂಡಿದ್ದೀವಿ ಅಂದರೆ ಮುಂದಿನ ಬೇಸಿಗೆ ಮುಗಿಯೋ ಒಳಗಡೆ ಈ ರಿಪೇರಿ ವರ್ಕ್ಸ್ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಇದಿಷ್ಟು ಬೆಳಗಾವಿ ಜಿಲ್ಲಾಧಿಕಾರಿಗಳು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಜೊತೆಗೆ ಏನು ಕೆಳ ಹಂತದ ಸೇತುವೆಗಳು ಏನಿದ್ದಾವೆ ಅದನ್ನು ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಿಪೇರಿ ಕಾರ್ಯವನ್ನು ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೆ ಜೊತೆ ಮೈಲಾರಿ ಪಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪಶ್ಚಿಮ ಘಟ್ಟ ಮತ್ತು ಬೆಳಗಾವಿ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಸಪ್ತ ನದಿಗಳ ನಾಡು ಬೆಳಗಾವಿಯಲ್ಲಿ ಮತ್ತೆ ಪ್ರವಾಹದ ಭೀತಿ ಕೂಡ ಇರುವಂಥದ್ದು. ಬಹುತೇಕ ಮಲ್ಲಪ್ರಭಾ ಇರ್ಬೋದು, ಘಟ್ಟಪ್ರಭಾ ಇದು ಇರ್ಬೋದು, ಜೊತೆಗೆ ಕೃಷ್ಣಾ ನದಿ ಕೂಡ ಅಪಾರ ಪ್ರಮಾಣದಲ್ಲಿ ನೀರಿನ ಹರಿವು ಕೂಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ನದಿ ತೀರದಲ್ಲಿ ಏನು ಪ್ರವಾಹದ ಭೀತಿ ಕೂಡ ಇರುವಂಥದ್ದು. ಎಲ್ಲ ವಿಚಾರಗಳ ಬಗ್ಗೆ ಅಂದರೆ ಸಿದ್ಧತೆ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬೆಳಗಾವಿಯ ಜಿಲ್ಲಾಧಿಕಾರಿಗಳಾಗಿರುವಂಥ ಮೊಹಮ್ಮದ್ ರೋಷನ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಏನೇನು ಸಿದ್ಧತೆ ಮಾಡ್ಕೊಂಡಿದ್ದಾರೆ? ಮೈಲಾರಿ ಅವರು, ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ಸಂಜೆ ಸ್ವಲ್ಪ ನಮಗೆ ಕೊಯ್ನಾದಿಂದ ನೀರು ಬಿಡ್ತೀವಿ ಅಂತ ಹೇಳಿ ಅಲ್ಲಿನ ಜಿಲ್ಲಾಧಿಕಾರಿ ಮಹಾರಾಷ್ಟ್ರದಿಂದ ನಮಗೆ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಮುನ್ನೆಚ್ಚರಿಕೆ ವಹಿಸಿ ಆಳಮಟ್ಟದಿಂದ ನಮ್ಮ ವಾಟರ್ ರಿಸೋರ್ಸಸ್ ACS ಸಾಹೇಬರು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. 1.5 ಲಕ್ಷ ಕ್ಯೂಸೆಕ್ಸ್ ಬಿಡ್ತಾ ಇದ್ದೀವಿ. ಸೊ ಮಧ್ಯದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಬರುತ್ತೆ. ಈ ನೀರು ಹರಿದು ಹೋಗಿ ಆಳಮಟ್ಟಿನಲ್ಲಿ ಸೇರಿಕೊಂಡಿದೆ ಅಂದರೆ ಆವಾಗ ನಮ್ಮ ಜಿಲ್ಲೆನಲ್ಲಿರ್ಬೋದು, ಬಾಗಲಕೋಟಲ್ಲಿರ್ಬೋದು ಜಾಸ್ತಿ ಪ್ರಾಬ್ಲಮ್ ಆಗಲ್ಲ. ರೈತರದ್ದು ಯಾವಾಗಲೂ ಅದೇ ಬೇಡಿಕೆ ಇರುತ್ತೆ, ಆಳಮಟ್ಟದಿಂದ ಸ್ವಲ್ಪ ನೀರು ಬಿಡಿಸಿ ಅಂತ. ಸೊ ಆ ನೀರನ್ನು ನಾವು ಬಿಡ್ತಾ ಇದ್ದೀವಿ. ಈಗ ಕೊಯ್ನಾದಿಂದ ಏನು 53,000 ಕ್ಯೂಸೆಕ್ಸ್ ಬರಲಿಕ್ಕಿದೆ, ಅದು ನಮ್ಮ ಜಿಲ್ಲೆಗೆ ಬಂದು ಒಂದು 40 ಗಂಟೆನಲ್ಲಿ ರೀಚ್ ಆಗುತ್ತೆ. ಸೊ ನಮ್ಮ ಜಿಲ್ಲೆಯಲ್ಲಿ ಈಗ ರಾಜಾಪುರ ಬ್ಯಾರೇಜ್ ಹತ್ರ ಸರಿಸುಮಾರು ಒಂದು 70,000 ಕ್ಯೂಸೆಕ್ಸ್, ಅದರಲ್ಲಿ ದೂದ್ಗಂಗಾ ವೇದಗಂಗಾ ಜೋಡಿಸಿ ನೋಡಿದ್ದೀವಿ ಅಂದರೆ ಒಂದು 93,000 ಕ್ಯೂಸೆಕ್ಸ್ ನೀರು ಈಗ ನದಿನಲ್ಲಿ ಹರಿತಾ ಇದೆ. ಇದಕ್ಕೆ ಒಂದು 50,000 ಕ್ಯೂಸೆಕ್ಸ್ ಆ ಕೊಯ್ನಾದು ಜೋಡಿಸ್ಕೊಂಡಿದ್ದೀವಿ ಅಂದರೆ 1.5 ಲಕ್ಷ ಕ್ಯೂಸೆಕ್ ಆಗುತ್ತೆ. ಆದರೆ ನಮ್ಮ ಕೃಷ್ಣಾ ನದಿನಲ್ಲಿ ನಾವು ಅಲರ್ಟ್ ಸೌಂಡ್ ಮಾಡೋದು 2 ಲಕ್ಷ ಕ್ಯೂಸೆಕ್ಸ್ಗೆ ಸೌಂಡ್ ಮಾಡ್ತೀವಿ. ಆವಾಗ ಅಲರ್ಟ್ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ 2-3 ಲಕ್ಷ ಕ್ಯೂಸೆಕ್ಸ್ ಆದಾಗ ಸ್ವಲ್ಪ ತೊಂದರೆಗಳು ಉದ್ಭವ ಆಗುತ್ತದೆ. ಈ ನಿಟ್ಟಿನಲ್ಲಿ ಕೃಷ್ಣಾ ನದಿ ಇದರಲ್ಲಿ ನದಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಜಾಸ್ತಿ ಏನು ಸದ್ಯಕ್ಕೆ ಆತಂಕದ ಪರಿಸ್ಥಿತಿ ಇಲ್ಲ. ಆದರೂ ಎಲ್ಲರೂ ಎಚ್ಚರಿಕೆ ವಹಿಸಬೇಕಂತ ಹೇಳಿ ನಾನು ತಮ್ಮ ಪ್ರೇಕ್ಷಕರಿಗ ಮುಖಾಂತರ ನಾನು ಕೋರ್ಕೊಳ್ತಾ ಇದ್ದೀನಿ. ಇದಲ್ಲದೆ ಘಟಪ್ರಭಾ ನದಿ ಏನಿದೆ, ಅಲ್ಲಿ ಘಟಪ್ರಭಾ ಹಾಗೂ ಮಾರ್ಕಂಡೇಯ ನದಿಗಳನ್ನು ಜೋಡಿಸ್ಕೊಂಡು ನಾವು ಲೋಳ್ಸೂರು ಬ್ರಿಡ್ಜಲ್ಲಿ ನೋಡಿದ್ದೀವಿ ಅಂದರೆ ಹಿಡ್ಕಲ್ ಜಲಾಶಯದಿಂದ ಏನು ನೀರು ನಾವು ಬಿಡ್ತೀವಿ, ಒಟ್ಟು 43,000 ಕ್ಯೂಸೆಕ್ಸ್ ಬಿಡ್ತಾ ಇದ್ದೀವಿ. ಇದು ಗೋಕಾಕ್ ಟೌನ್ ಅಲರ್ಟ್ ನಾವು ಎಫೆಕ್ಟ್ ಆಗೋ ಪ್ರಮಾಣ ನೋಡಬೇಕಂದ್ರೆ 55,000 ಕ್ಯೂಸೆಕ್ಸ್ಗೆ ಸ್ವಲ್ಪ ಎಫೆಕ್ಟ್ ಆಗುತ್ತದೆ. ಸೊ ಅದನ್ನು ನಾವು ಅಲರ್ಟ್ ಮೇಲೆ ಇಟ್ಟಿದ್ದೀವಿ. ನಮ್ಮ ಗೋಕಾಕ್ ತಹಶೀಲ್ದಾರ್ ಅವರಿಗೆ ಹಾಗೂ AC ರವರಿಗೆ ನಾವು ಹೇಳಿದ್ದೀವಿ, ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕಂತ ಹೇಳಿ ಕಾಳಜಿ ಕೇಂದ್ರಗಳನ್ನು ಎಲ್ಲ ಕಡೆ ಸಿದ್ಧ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ದೀವಿ. ಇಡೀ ಜಿಲ್ಲೆಯಲ್ಲಿ 500 ಕಾಳಜಿ ಕೇಂದ್ರ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಬಟ್ ಈಗಿನ ಸಂದರ್ಭದಲ್ಲಿ ಬಹುಶಃ ಇದೇ ಥರ ಮಳೆ ಇನ್ನೊಂದು 2 ದಿವಸ ಬಂದಿದೆ ಅಂದರೆ ಒಂದು 30-40 ಕಾಳಜಿ ಕೇಂದ್ರಗಳ ಅವಶ್ಯಕತೆ ಬೀಳ್ಬೋದು. ಮಲ್ಲಪ್ರಭಾ ನದಿ ಇದೆ. ಮಲಪ್ರಭಾದು ಈಗ ಸದ್ಯಕ್ಕೆ ಒಂದು 14,000 ಕ್ಯೂಸೆಕ್ಸ್ ನೀರು ಹರಿತಾ ಇದೆ.
ಅಲರ್ಟ್ ಬರೋದು ಒಂದು 25,000 ಕ್ಯೂಸೆಕ್ಸ್ ಮೀರಿದೆ ಅಂದರೆ ಆವಾಗ ನಾವು ಅದನ್ನು ನೋಡ್ತೀವಿ. ಆದರೂ ಈಗ ರೈತ ಬಾಂಧವರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇರುತ್ತದೆ. ನದಿ ಬದಿನಲ್ಲಿ ಯಾರ್ಯಾರ್ದು ಹೊಳೆಗಳು ಇರ್ತವೆ ಅವರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಸೊ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಎಲ್ಲ ಸಿಬ್ಬಂದಿಗಳು ಹೋಗಿ ಎಷ್ಟು ಪ್ರಮಾಣದ ಬೆಲೆ ಹಾನಿಯಾಗಿದೆ ಹಾಗೂ ನಮ್ಮ ಮಾಧ್ಯಮದ ಮಿತ್ರರು ನೀವಿರ್ಬೋದು ಎಲ್ಲರೂ ನಮಗೆ ಏನೇನು ಮಾಹಿತಿ ಕೊಟ್ಟಿದ್ದೀರಿ ಅದರ ಪ್ರಕಾರ ನಮ್ಮ ಇಲಾಖಾ ಸಿಬ್ಬಂದಿಯವರು ಫೀಲ್ಡಿಗೆ ಹೋಗಿ ರೈತರಿಗೆ ಸ್ವಲ್ಪ ಮಾಹಿತಿಯನ್ನು ನೀಡಿ ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ ಅದರದ್ದು ಪೂರ್ತಿ ಪ್ರಮಾಣದ ರಿಪೋರ್ಟ್ ನಮಗೆ ನಾಳೆ ನಾಡಿದ್ದೊಳಗಡೆ ಸಬ್ಮಿಟ್ ಮಾಡಬೇಕಂತಲೂ ಹೇಳಿದ್ದೀನಿ. ಸರ್, ಈವರೆಗೆ ಎಷ್ಟು ಸೇತುವೆಗಳು ಮುಳುಗಡೆ ಆಗಿವೆ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟಾರೆ 8 ಸೇತುವೆಗಳು ಮುಳುಗಡೆ ಆಗಿದ್ದಾವೆ. ಇದು ಸ್ವಲ್ಪ ನಮಗೆ ಒಂದು ರೀತಿ ಹೇಳಬೇಕಂದ್ರೆ ಇಷ್ಟು ಮಳೆಗೆ ಅದು ವಾಡಿಕೆ ಅಷ್ಟಾಗುತ್ತೆ. ಹಿಂದಿನ ವರ್ಷ ಆಗಿರೋ ಮಳೆಯಲ್ಲಿ ಸರಿಸುಮಾರು 58 ಸೇತುವೆಗಳು ಮುಳುಗಡೆ ಆಗಿದ್ದಾವೆ. ಆದರೆ ಪ್ರತಿ ಸೇತುವೆಗೆ ಈಗ ಏನು ಮುಳುಗಡೆ ಆಗಿದ್ದಾವೆ ಪರ್ಯಾಯ ವ್ಯವಸ್ಥೆ ಇದೆ. ಸೊ ಪರ್ಯಾಯ ರೂಟ್ ಇದೆ. ಸೊ ಎಲ್ಲ ಊರುಗಳಿಗೆ ಯಾವುದೇ ಊರಿಗೂ ತೊಂದರೆ ಇಲ್ಲ. ನಾವು ಮುನ್ನೆಚ್ಚರಿಕೆ ವಹಿಸಿ ಅಲ್ಲಿ ಬ್ಯಾರಿಕೇಡಿಂಗ್ ಎಲ್ಲ ಇಟ್ಕೊಂಡು ಪೊಲೀಸ್ ಸಿಬ್ಬಂದಿ ಎಲ್ಲ ಇಟ್ಟು ಬ್ರಿಡ್ಜ್ ಯೂಸ್ ಮಾಡದಂತೆ ನಾವು ನೋಡ್ಕೊಳ್ತಾ ಇದ್ದೀವಿ. ಸರ್, ಈಗ ಗೋಕಾಕ್ನಲ್ಲಿ ಒಬ್ಬರು ಮಹಿಳೆ ಕೂಡ ಸತ್ರು, ಮನೆ ಬಿದ್ದು. ಪರಿಹಾರ ಎಷ್ಟು ಬರುತ್ತೆ ಮತ್ತು ಎಲ್ಲೆಲ್ಲಿ ಮನೆಗಳು ಬಿದ್ದಾವೆ? ದುರದೃಷ್ಟವಶಾತ್ತು ಒಬ್ಬ ಮಹಿಳೆಯದು ಡೆತ್ ಆಗಿದೆ. ಅವರು ಒಂದು ಶಿಥಿಲಾವಸ್ಥೆಯಲ್ಲಿ ಇರೋ ಮನೆಯಲ್ಲಿ ಪಾಪ ವಾಸ ಮಾಡ್ತಾಯಿದ್ರು. ಸೊ ತಹಶೀಲ್ದಾರ್ ಅವರು ಸ್ಪಾಟ್ ಪರಿಶೀಲನೆ ಮಾಡಿ ಈಗ ನಾನು ಅವರಿಗೆ ಇಮಿಡಿಯೇಟ್ಲಿ ಪರಿಹಾರ ಕೊಡಲಿಕ್ಕೆ ಹೇಳಿದ್ದೀನಿ. ಅವರು ಇವತ್ತು ನಾಳೆ ಒಳಗಡೆ ಪರಿಹಾರ ಬಿಡುಗಡೆ ಮಾಡ್ತಾರೆ. ಜೊತೆಯಲ್ಲಿ ಅವರ ಸಂಬಂಧಿಕರು ಇಬ್ಬರಿಗೆ ಸ್ವಲ್ಪ ಗಾಯ ಆಗಿದೆ. ಅವರಿಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಸಿದ್ವಿ. ಅವ್ರಿಗೂ ನಮ್ಮ SDRF ನಾಮ್ಸಲ್ಲಿ ಸ್ವಲ್ಪ ಪರಿಹಾರ ಕೊಡಲಿಕ್ಕೆ ಆಪರ್ಚುನಿಟಿ ಇದೆ. ಅಡ್ಮಿಟ್ ಆಗಿದ್ದಾರೆ ಅಂದರೆ ಅವ್ರಿಗೂ ಕೊಡಲಿಕ್ಕೆ ಹೇಳಿದ್ದೀನಿ. SDRF ಆಗಲಿ NDRF ಆಗಲಿ ಜೊತೆಗೆ ಬೋಟ್ ವ್ಯವಸ್ಥೆ ಏನಾದರೂ ಇದೆಯಾ ಮಾಡಿದ್ದಾರೆ ಅನ್ಸುತ್ತೆ? ನಮ್ಮ ಕಡೆ 18 ಬೋಟ್ಸ್ ಇದ್ದಾವೆ. ಬೋಟ್ಸ್ದು ಈ ಸತಿ ಯಾವುದೇ ಕೊರತೆ ಇಲ್ಲ. SDRF ನಮ್ಮ ಕಡೆಯೇ ಸ್ಟೇಷನ್ಡ್ ಒಂದು ಟೀಮ್ ಇರುತ್ತೆ. ಬೆಳಗಾವಿ ನಮ್ಮದು ದೊಡ್ಡ ಜಿಲ್ಲೆ ಹಾಗೂ ಮಳೆ ಪ್ರಮಾಣ ಜಾಸ್ತಿ, ನಮ್ಮ ಕಡೆ ಪ್ರವಾಹನೂ ಆಗ್ತಾ ಇರುತ್ತೆ. ಸೊ ಅದರಿಂದ ಅದಲ್ಲದೆ ಈಗ NDRF ಟೀಮ್ ನಾವು ಯಾವಾಗ ನಮಗೆ ಬೇಕೋ 4 ತಾಸು ಒಳಗಡೆ ನಮಗೆ ಇಲ್ಲಿ ಮುಟ್ಟಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅದರಂತೆ ಸದ್ಯಕ್ಕೆ NDRF ಟೀಮ್ ಅವಶ್ಯಕತೆ ನಮಗಿಲ್ಲ. ಬೀಳುವಾಗ ಆವಾಗ ನಾವು ತಕ್ಷಣ ಅವರಿಗೆ ಆದೇಶ ಮಾಡಿಕೊಂಡು ತರಿಸ್ಕೊಳ್ತೀವಿ. ಸರ್, ಕೊನೆಯದಾಗಿ ಪ್ರತಿ ವರ್ಷ ಕೂಡ ಈ ಘಟ್ಟಪ್ರಭಾ ನೀರಿನಿಂದ ಸಾಕಷ್ಟು ಸೇತುವೆಗಳು ಮುಳುಗಡೆ ಆಗ್ತವೆ. ಕೆಳ ಹಂತದ ಸೇತುವೆಗಳಿದ್ದಾವೆ. ಶಾಶ್ವತ ಆಗಿರುವಂಥ ಪರಿಹಾರ ಬೇಕು, ಅವನ್ನು ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಇರುವಂಥದ್ದು. ಪ್ರತಿ ವರ್ಷ ಕೂಡ ಎಷ್ಟೋ ಗ್ರಾಮಗಳ ನಡುಗಡ್ಡೆ ಆಗ್ತವೆ, ಸಾಕಷ್ಟು ಜನ ಪರದಾಡ್ತಾರೆ. ಅದಕ್ಕೆ ಶಾಶ್ವತ ಪರಿಹಾರ ಇಲ್ವಾ ಅಂತ ನಾವು ಹಿಂದಿನ ವರ್ಷ ಸರಿಸುಮಾರು 11 ಕೋಟಿ ರೂಪಾಯಿದಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ಮೆಷರ್ಸ್ ಅಂತ ಹೇಳಿ ಕಂದಾಯ ಇಲಾಖೆ ಮುಖಾಂತರ ನಾವು ವರ್ಕ್ಸ್ನ ತಗೊಂಡಿದ್ದೀವಿ. ನಮ್ಮ ಕಡೆ ಏನಿದೆ ಅಂದರೆ ಪ್ರತಿ ವರ್ಷ ಬರೀ 4-5 ತಿಂಗಳೇ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ. ಮಿಕ್ಕಿದ ಟೈಮಲ್ಲಿ ಭಾರಿ ಮಳೆ ಆಗ್ತಾ ಇರುತ್ತದೆ. ಸೊ ಆ ನಿಟ್ಟಿನಲ್ಲಿ ಈ ಸತಿ ನಾವು ಸ್ವಲ್ಪ ಫಾಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಈ ಮಳೆ ಮುಗಿದ ತಕ್ಷಣ PWDಯಿಂದ ಇರ್ಬೋದು, PREDಯಿಂದ ಇರ್ಬೋದು ಹಾಗೂ ಬೇರೆ ಬೇರೆ ಸಂಸ್ಥೆಗಳಿಂದ ಇರ್ಬೋದು, ಏಜೆನ್ಸೀಸಿಂದ ನಾವು ಸಿವಿಲ್ ವರ್ಕ್ಸ್ ತಗೊಂಡು ರಿಪೇರಿ ವರ್ಕ್ ನಾವು ಮುಗಿಸ್ಕೊಳ್ತೀವಿ. ಅಟ್ಲೀಸ್ಟ್ ಈ ಮಳೆ ಮುಗಿದ ತಕ್ಷಣ ಶುರು ಮಾಡ್ಕೊಂಡಿದ್ದೀವಿ ಅಂದರೆ ಮುಂದಿನ ಬೇಸಿಗೆ ಮುಗಿಯೋ ಒಳಗಡೆ ಈ ರಿಪೇರಿ ವರ್ಕ್ಸ್ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಇದಿಷ್ಟು ಬೆಳಗಾವಿ ಜಿಲ್ಲಾಧಿಕಾರಿಗಳು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಜೊತೆಗೆ ಏನು ಕೆಳ ಹಂತದ ಸೇತುವೆಗಳು ಏನಿದ್ದಾವೆ ಅದನ್ನು ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಿಪೇರಿ ಕಾರ್ಯವನ್ನು ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಿ ಪಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.